ನಮಸ್ಕಾರ. ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಜಡರಾಮಕುಂಟೆ ಒಂದು ಮೊಹರಂ ಹಬ್ಬದ ವಿಶೇಷ ಗಂಧರಾತ್ರಿ ಆಚರಣೆ. ಆ ಗಂಧರಾತ್ರಿಯ ಒಂದು ಭಾಗ ಇದು ನೋಡ್ರಿ. ಇದರೊಳಗೆ ಹೊಸ ಕುದುರೆ ಆಗೋದು ಮತ್ತು ಬೇರೆ ಬೇರೆ ಥರದ ಒಂದು ಹೆಜ್ಜೆ ಆಡೋದು, ಹೆಜ್ಜೆ ಆಟ ಮತ್ತು ಬೇರೆ ಬೇರೆ ಕುದುರೆಗಳಿಗೆ ಸವಾರಿ ಆಗೈತಿ, ಅಂದ್ರೆ ದೇವರು ಬಂದೈತಿ. ಆ ಒಂದು ದೃಶ್ಯವನ್ನು ಈ ಒಂದು ವಿಡಿಯೋದಾಗ ನೋಡೋಣ ಬರ್ರಿ.
ನೋಡ್ರಿ, ಊರಿನ ಗ್ರಾಮಸ್ಥರ ಜೊತೆ ಒಂಥರ ದೇವರ ಜೊತೆ ಒಂಥರ ವಿಚಾರ ನಡೆಸಿದ್ರು. ಒಂಥರ ವಾದ ವಿವಾದಕ್ಕೆ ಜನರು ಇಳಿದಿದ್ರು, ಅದನ್ನು ಹಿರಿಯರ ಸಮ್ಮುಖದಾಗ ಬಗೆಹರಿಸಿದ್ರು. ಇದು ಏನಂತಂದ್ರೆ ಒಂದು ಪವಾಡವನ್ನು ನಡಿತೈತಿ ಇಲ್ಲಿ. ಪ್ರತಿಯೊಂದು ಗಂಧರಾತ್ರಿ ಒಳಗೆ ವಿಶೇಷವಾದಂಥ ಒಂದು ಹೇಳಿಕೆ, ವಿಶೇಷವಾದಂಥ ಒಂದು ಪವಾಡ ನಡೀತಿರ್ತೈತಿ. ಆ ಒಂದು ಪವಾಡನ್ನು ಇನ್ನೂ ಬೇರೆ ರೀತಿಯ ಒಂದು ಪವಾಡ ತೋರಿಸ್ರಿ ಒಂದು ಅಂಥೇಳಿ ಕೆಲವೊಬ್ಬರು ಬೇಡಿಕೆ ಇತ್ತು. ಆ ಒಂದು ಪವಾಡಕ್ಕಾಗಿ ಜನರು ಕೇಳಾಕತ್ತಿದ್ರು. ಒಂದು ದೇವರ ಒಂದು ಅಂಥ ಒಂದು ಮಹಿಮೆಯನ್ನು ನೋಡೋಕೆ ಭಕ್ತರುಗಳು ಇದಕ್ಕೆ ಕೇಳ್ಕೊಳಕತ್ತಿದ್ರು, ದೇವರುಗಳಿಗೆ ಕೇಳ್ಕೊಳಕತ್ತಿದ್ರು. ಆ ರೀತಿ ಹಾಗೆಲ್ಲ ಮಾಡಬಾರ್ದು ಅಂತೇಳಿ ಹಿರಿಯರು ಹೇಳಿದ ನಂತರ ಆ ಒಂದು ವಿಚಾರ ಭಕ್ತ ಮಂಡಳಿಗಳ ಕೈ ಬಿಟ್ಟರು. ಆದ್ರೆ ಒಂದು ಈ ಥರದ ವಿಶೇಷ ಒಂದು ಪವಾಡಗಳು ಇಲ್ಲಿ ಕಾಮನ್ ಆಗಿ ವರ್ಷ ನಡೆಯತ್ತವ ಅಂತೇಳಿ ಈ ಊರಿನವರ ಒಂದು ನಂಬಿಕೆ, ಮತ್ತು ಅದು ನಡೀತೈತಿ. ಈ ಒಂದು ಎಷ್ಟೋ ವರ್ಷಗಳ ಹಿಂದೆ ಒಂದು ಗೋಡಿ ಒಳಗೆ ಒಂದು ಕುದುರೆ ಮೂರ್ತಿ, ಬೆಳ್ಳಿಯ ಒಂದು ಕುದುರೆ ಅಲ್ಲಿ ಒಂದು ಇತ್ತಂತೇಳಿ ಇವರು ಇಲ್ಲೇ ನಿಂತ ಸೂಚಿಸಿದರು ಈ ದೇವರುಗಳು. ಅವರಿಗೆ ದೇವ್ರು ಬಂದ ಆ ರೀತಿ ಇಂಥಲ್ಲಿ ಒಂದು ಇಲ್ಲಿ ಹೋಗಿ ಈ ಥರ ತೆಗೀರಿ, ಅಲ್ಲೊಂದು ಕುದುರೆ ಐತಿ ನೋಡಿ ಅಂತೇಳಿ ಇವ್ರು ಹೇಳಿದಾಗ ಅಲ್ಲಿ ಹೋಗಿ ತೆಗೆದಾಗ ಇವರು ಹೇಳಿದಂಥ ಕುದುರೆನ ಒಂದು ಗೋಡಿ ಒಳಗೆ, ಒಂದು ಕಟ್ಟಡ ಮಾಡಿದಂಥ ಗೋಡಿ ಒಳಗೆ ಕೆಳಬಾಜು ಒಳಗೆ ಭಾಳ ಆಳವಾಗಿ ಸಿಕ್ತಿ, ಹಡ್ಡಿದಾಗ ಹೋಗಿ ಸಿಕ್ತಿ ಅಂಥೇಳಿ ಅಂಥ ಕುದುರೆನ, ಆ ಕುದುರೆನ ಈಗ ಇವರು ಈ ಥರ ಹೆಜ್ಜೆ ಆಡ್ತಾ ಹೋಗಿ ಎಲ್ಲ ದೇವರುಗಳು ಹೋಗಿ ಆ ಒಂದು ಕುದುರೆನ ತರ್ತಾರೆ. ಆ ಒಂದು ದೃಶ್ಯ ಈಗ ನೋಡೋಣ ಬರ್ರಿ. ನೋಡ್ರಿ, ಒಂದು ದೇವರ ಮಹಿಮೆ, ದೇವರ ಶಕ್ತಿನ ಅಂಥದಲ್ಲ. ನೋಡ್ರಿ, ಆ ಕುದುರೆಯನ್ನು ಹೆಜ್ಜೆ ಆಡ್ತಾ ತರಾಕ ಹೋಗ್ಯಾರ. ಅವ್ರು ಬರೋವರೆಗೆ ಇಲ್ಲಿ ಕುಂತಂಥ ಭಕ್ತ ಸಮೂಹ ಇದು, ಭಕ್ತರುಗಳು ಕುಂತಾರ. ನೋಡ್ರಿ, ಆ ಬೆಳ್ಳಿ ಕುದುರೆಯನ್ನು ಇವರು ಒಂದು ಹೆಜ್ಜೆ ಆಡ್ಕೋತ ಹೋಗಿ ತೊಗೊಂಡು ಬಂದರು. ನೋಡ್ರಿ, ಈಗ ಇದೇ ಥರ ಹೆಜ್ಜೆ ಆಡ್ತಾ ಹೋಗಿ ಆ ಒಂದು ಕುದುರೆ ಸಿಕ್ಕಂಥ ಆ ಸ್ಥಳಕ್ಕೆ ಆ ಕುದುರೆ ಆ ಒಂದು ಮುಜಾವರರ ಹೋಗಿ ಅಲ್ಲಿ ಇಟ್ಟಿರ್ತಾರೆ. ಸಿಕ್ಕ ನಂತರ ಹೋಗಿ ಅಲ್ಲಿ ಇಡಾಕತ್ಯಾರ. ಅದನ್ನು ದಿನನಿತ್ಯ ಅವರೊಂದು ಪೂಜಿಸುವಂಥ ಒಂದು ಕ್ರಿಯೆ ಇರ್ತದಲ್ಲ, ಅದಕ್ಕಾಗಿ ಅಲ್ಲಿ ಇಟ್ಟಿರ್ತಾರೆ. ಅದನ್ನು ಈ ಒಂದು ವಿಶೇಷ ದಿವಸ, ಗಂಧರಾತ್ರಿ ದಿವಸ ಈ ಎಲ್ಲ ಊರಿನ ಗ್ರಾಮಸ್ಥರು, ಕೆಲವೊಂದಿಷ್ಟು ಬಾಬಾದವ್ರು ಇರ್ತಾರೆ. ಅಂದ್ರೆ ಅದು ಒಂದು ಗಂಧದ ಬಾಬಾ ಹೆಂಗಿರ್ತ, ಒಂದು ಯಾವುದೇ ಒಂದು ಜಾತ್ರೆ ಒಳಗೆ ಆ ಊರಿನವ್ರಿಗಿನ ಒಂದು ಕೆಲವೊಂದು ಬಾಬಾ ಅಂತಿರ್ತಾವೆ. ಆ ಒಂದು ಬಾಬಾದ ಮನೆಯವ್ರು ಹೋಗಿ ಎಲ್ಲರೂ ಗುರು ಹಿರಿಯರು ಎಲ್ಲ ದೇವರುಗಳೂ ಹೋಗಿ ಹೆಜ್ಜೆ ಆಡ್ತಾ ಹೋಗಿ ಆ ಒಂದು ಕುದುರೆಯನ್ನು ತೊಗೊಂಬಂದು ಈ ಒಂದು ಮಸೂತಿ ಒಳಗೆ, ಈ ಅಲಾ ದೇವ್ರ ಗುಡಿ ಏನು ಇರ್ತಲ್ಲ ಅದು ಮಸೂತಿ, ಈ ಮಸೂತಿ ಒಳಗೆ ಅದಕ್ಕೂ ಒಂದು ಪೂಜೆ ಒಂದು ಮಾಡಿ ಆ ಒಂದನ್ನು ಕುದುರೆನೂ ಬರಮಾಡ್ಕೊಂಡು ಈ ರೀತಿ ಆಚರಿಸ್ತಾರೆ. ಇನ್ಮೇಲಿಂತ್ರ ಗೌಡರ ಮನೆಗೆ ಹೋಗಿ ಆ ಬಾಬಾದ ಪ್ರಕಾರ, ಆ ನಿಯಮದ ಪ್ರಕಾರ ಆ ಗೌಡ್ರ ಮನೆಗೆ ಹೋಗಿ ಗಂಧ ತಂದು ದೇವರಿಗೆ ಗಂಧವನ್ನು ಏರಿಸ್ತಾರೆ. ಅವಾಗ ಗಂಧರಾತ್ರಿ ಒಂದು ವಿಶೇಷ ಹಬ್ಬ. ಗಂಧ ಏರಿಸಿದ ನಂತರ ಇನ್ನೂ ವಿಶೇಷವಾದಂಥ ಒಂದು
ದೇವರ ಒಂದು ಆಚರಣೆ ನಡೀತೈತಿ, ಅದನ್ನು ಒಂದು ಮುಂದಿನ ಭಾಗದಾಗ ನೋಡೋಣ. ಅಲ್ಲಿವರೆಗೆ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೆ ಧನ್ಯವಾದಗಳು.